ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಿಡುಗಡೆಯಲ್ಲಿ ಒಂದು ಬಹುದೊಡ್ಡ ಬದಲಾವಣೆ ಅಂತಾನೆ ಹೇಳ್ಬೋದು. ಸೊ ಯಾರು ಕೂಡ ಶಾಕ್ ಆಗುವಂತಹ ಬದಲಾವಣೆ ಏನಿಲ್ಲ. ಸೊ ತುಂಬಾನೇ ಉಪಯೋಗ ಆಗುವಂತಹ ಬದಲಾವಣೆ, ಜೊತೆಗೆ ಎಲ್ರಿಗೂ ಕೂಡ ಖುಷಿ ಕೊಡುವಂತಹ ಬದಲಾವಣೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ 2000 ಹಣವನ್ನ ಡಬಲ್ ಮಾಡೋದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಏನಾದ್ರು ಕಾಂಗ್ರೆಸ್ ಸರ್ಕಾರ ಬೈ ಎಲೆಕ್ಷನ್ ಅಲ್ಲಿ 3 ಸೀಟ್ಗಳನ್ನ ಗೆದ್ದ ತಕ್ಷಣ ಏನಾದ್ರು ಒಂದು ಚೇಂಜಸ್ ಮಾಡಿದಾರ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಿನ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವಾಗ ಕಾಂಗ್ರೆಸ್ ಸರ್ಕಾರ ಏನಿದೆ ಸೊ ಬೈ ಎಲೆಕ್ಷನ್ ಅಲ್ಲೂ ಕೂಡ ಜಯಬೇರಿಯನ್ನ ಬಾರಿಸಿದೆ ಅಂತಾನೆ ಹೇಳ್ಬೋದು. ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂಥರ ಖುಷಿ ವಿಚಾರ. ಸೊ ಈ ಒಂದು ಗೆದ್ದಿರೋ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನಲ್ಲಿ ಏನು ಒಂದು ಬದಲಾವಣೆಯನ್ನ ಮಾಡಿದ್ದಾರೆ. ಸೊ ಈ ಒಂದು 15ನೇ ಕಂತಿನ ಹಣ ಈ ವಾರ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು. ಬಟ್ ಆದ್ರೂ ಕೂಡ ಇನ್ನು ಯಾರ ಖಾತೆಗೆ ಜಮಾ ಆಗಿದ್ಯಾ ಆಗಿಲ್ವಾ ಅನ್ನೋದ್ರ ಬಗ್ಗೆ ಫಲಾನುಭವಿಗಳು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವಾಗ ಗೆದ್ದಿರೋ ಕಾರಣಕ್ಕಾಗಿ ಇಲ್ಲೊಂದು ಚೇಂಜಸ್ ಅಂತ ಹೇಳಿದ್ರೆ ಏನ್ ತಪ್ಪಾಗೋದಿಲ್ಲ. ಯಾಕೆ ಅಂತ ಅಂದ್ರೆ ಇವರು ಗೆದ್ದಿರೋ ಕಾರಣಕ್ಕಾಗಿ ವಿಪಕ್ಷ ನಾಯಕರು ಏನ್ ಮಾಡ್ತಾ ಇದ್ದಾರೆ, ಸೊ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಒಂದು 15ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಿಲ್ಲ. ಯಾಕೆ ಅಂತ ಅಂದ್ರೆ ಈ ಒಂದು ಸರ್ಕಾರ ಸಾಲಗಳ ಮೇಲೆ ಸಾಲವನ್ನ ಮಾಡ್ಕೊಳ್ತಾ ಇದೆ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್, ಇವ್ರಿಗೆ ಸಾಲದ ಮೇಲೆ ಸಾಲವನ್ನ ಮಾಡ್ಕೊಂಡು ನಮ್ಮ ರಾಜ್ಯವನ್ನ ದಿವಾಳಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಬಿಜೆಪಿ ಸರ್ಕಾರ ಆಗಿರ್ಬೋದು, ದಳ ಜೆಡಿಎಸ್ ಸರ್ಕಾರ ಏನಿದೆ ಸೊ ಆ ಒಂದು ಜೆಡಿಎಸ್ ಪಕ್ಷದವರು ಆಗಿರ್ಬೋದು ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಇಲ್ಲಿ ಸಿದ್ದರಾಮಯ್ಯ ಸರ್ ಅವರು ಹೇಳ್ತಿರೋದು ಏನಂತ ಅಂದ್ರೆ ಇವಾಗ ಒಂದು ಮನೆಯನ್ನ ನಡೆಸಬೇಕು ಅಂತ ಅಂದ್ರೆ ಸಾಲ ಸೋಲ ನಾವು ಮಾಡೇ ಮಾಡ್ತೀವಲ್ಲ. ಸೊ ಅದೇ ರೀತಿ ನಾವು ಸರ್ಕಾರವನ್ನ ನಡೆಸಬೇಕು ಅಂತ ಅಂದ್ರೆ ಸಾಲ ಸೋಲ ಮಾಡ್ತೀವಿ, ತೀರ್ಸೋರು ನಾವು, ಇವ್ರಿಗೇನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಅದು ಸರಿ ಅಂತಾನೆ ಅನ್ಸುತ್ತೆ. ಬಟ್ ಇಲ್ಲಿ ಇವಾಗ ಏನ್ ಚೇಂಜಸ್ ಅನ್ನ ತಂದಿದ್ದಾರೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 2000 ಹಣವನ್ನ ನೀಡ್ತಾ ಇದ್ದಾರೆ. ಕೆಲವೊಂದು ಮಹಿಳೆಯರು ಇದನ್ನ ಸೇವಿಂಗ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನ ಕೆಲವೊಂದು ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ, ತಮ್ಮ ಖರ್ಚು ವೆಚ್ಚ ಅಂತ ನೋಡ್ಕೊಂಡ್ಬಿಟ್ಟು ಅಲ್ಲೇನೆ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸರ್ಕಾರ ಏನ್ ಮಾಡಿದೆ ಅಂತ ಅನ್ನೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಖುದ್ದಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಸಿಎಂ ಸರ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವಾಗ ಏನು ಸ್ವಸಹಾಯ ಸಂಘಗಳು ಅಂತ ಮಾಡ್ತಾರೆ ಅಲ್ವಾ, ಸೊ ಅದೇ ರೀತಿ ಇವಾಗ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಇಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ್ಲೇನೆ ಹೇಳಿದ್ರು. ಬಟ್ ಇನ್ನು ಇದನ್ನ ಜಾರಿಗೆ ತರೋದಾಗಿ ಮತ್ತೆ ಎಲ್ಲೂ ಕೂಡ ಮಾತುಕತೆ ಆಗಿರ್ಲಿಲ್ಲ. ಬಟ್ ಇವಾಗ ಏನ್ ಮಾಡ್ತಾ ಇದ್ದಾರೆ, ಈ ಒಂದು ಸ್ವಸಹಾಯ ಸಂಘ ಅನ್ನೋದನ್ನ ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಈ ಇಯರ್ ಅಲ್ಲಿ ಇನ್ನೇನು ಆಗೋದಿಲ್ಲ. ಯಾಕೆಂತಂದ್ರೆ ಈ ಮಂತ್ ಕ್ಲೋಸ್ ಆಗೋದಕ್ಕೆ ಬಂತು. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಮಂತ್ ಒಂದೇ ಮಂತ್ ಇರೋದು. ಸೊ ಹಾಗಾಗಿ 2025 ಇದನ್ನ ಜಾರಿಗೆ ತರಬಹುದು ಅಂತ ಒಂದು ಮಾತು ಇದೆ ಅಂತಾನೆ ಹೇಳ್ಬೋದು. ಬಟ್ ಇದನ್ನ ಜಾರಿಗೆ ತರೋದ್ರಿಂದ ತುಂಬಾ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ. ಯಾಕೆಂತಂದ್ರೆ ಸರ್ಕಾರಕ್ಕೂ ಹೆಲ್ಪ್ ಆಗುತ್ತೆ, ಮಹಿಳೆಯರಿಗೂ ಹೆಲ್ಪ್ ಆಗುತ್ತೆ. ಸರ್ಕಾರಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳ್ಬೋದು. ನೀವು ಸಂಘಕ್ಕೆ ಏನ್ ಹಣವನ್ನ ಕಟ್ತೀರಾ ಸೊ ಆ ಒಂದು ಹಣ ಸರ್ಕಾರದ ಕಡೆಯಿಂದ ಬಂದಿರೋ ಯೋಜನೆ ಆಗಿರೋದ್ರಿಂದ ಸರ್ಕಾರಕ್ಕೇನೆ ಹೋಗುತ್ತೆ. ಸೊ ಆ ಒಂದು ಹಣವನ್ನ ಬಳಸ್ಕೊಂಡು ಅವರು ಇನ್ನಿತರ ಯೋಜನೆಗಳಿಗೆ ಹಣವನ್ನ ಬಳಸ್ಕೊಳ್ತಾರೆ. ಒಂದು ವರ್ಷ ಆದ್ಮೇಲೆ ನಿಮಗೆ ಏನ್ ಇಷ್ಟ ದಿನ ಅಂತ ಟೈಮ್ ಕೊಟ್ಟಿರ್ತಾರಲ್ವಾ, ಸೊ ಆ ಒಂದು ದಿನಾಂಕ ಅಥವಾ ಆ ಒಂದು ಟೈಮಿಂಗ್ಸ್ ಗೆ ನಿಮಗೆ ಏನ್ ಮಾಡ್ತಾರೆ, ನಿಮ್ಮ ಹಣದ ಜೊತೆಗೆ ಅತಿ ಹೆಚ್ಚು ಬಡ್ಡಿಯನ್ನು ಕೂಡ ಸೇರಿಸಿ ಕೊಡ್ತಾರೆ. ಸೊ ಸರ್ಕಾರಕ್ಕೂ ಒಂಥರ ಯೂಸ್ ಆಗುತ್ತೆ, ಮಹಿಳೆಯರಿಗೂ ಕೂಡ ಯೂಸ್ ಆಗುತ್ತೆ. 2 in 1 ಆಪ್ಷನ್ ತರ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಕೆಲವೊಂದು ಮಹಿಳೆಯರಿಗೆ ತುಂಬಾನೇ ಉಪಯೋಗ ಕೂಡ ಆಗುತ್ತೆ. ನೋಡೋಣ ನೆಕ್ಸ್ಟ್ ಇಯರ್ ಅಂತ ಅಂದ್ರೆ 2025 ಗೆ ಈ ಒಂದು ಯೋಜನೆಯನ್ನ ಜಾರಿಗೆ ತರುವುದಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ ಇಲ್ಲಿ ಮೇನ್ ಏನೊಂದು ಸರ್ಕಾರದವರು ಒಂದು ಹೇಳ್ತಿದ್ದಾರೆ ಅಂತ ಅನ್ನೋದಾದ್ರೆ, ನಾವು ಬೈ ಎಲೆಕ್ಷನ್ ಅಲ್ಲಿ ಏನ್ ಗೆದ್ದಿದೀವಿ ಸೊ ಇದು ಮಹಿಳೆಯರು ಅಂತಂದ್ರೆ ಮಹಿಳೆಯರದೇ ಅತಿ ಹೆಚ್ಚು ಪಾಲು ಇದೆ ಇದರಲ್ಲಿ ಅಂತಾನೆ ಹೇಳಿದ್ದಾರೆ. ಯಾಕೆಂತ ಅಂದ್ರೆ 2000 ಕೊಡ್ತಿರೋದ್ರಿಂದ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನೀಡಿರೋದ್ರಿಂದ ಮಹಿಳೆಯರು ತುಂಬಾ ಖುಷಿ ಪಟ್ಟು ನಮ್ಮ ಸರ್ಕಾರ ಬಡವರ ಪರವಾಗಿದೆ ಅಂತ ಅನ್ಕೊಂಡು ಮಹಿಳೆಯರು ನಮ್ಗೆ ಇವಾಗ ಈ ಒಂದು ಬೈ ಎಲೆಕ್ಷನ್ ಅಲ್ಲೂ ಕೂಡ ಗೆಲ್ಸಿದ್ದಾರೆ. ತುಂಬಾನೇ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಮಹಿಳೆಯರಿಗೂ ಕೂಡ. ಸೊ ಈ ರೀತಿಯಾದಂತಹ ಚೇಂಜಸ್ ಬಂದಿದೆ. ಇನ್ನು 15ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದಾದ್ರೆ ಈ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ತಿಂಗಳಲ್ಲಿ ಹಣ ಬಿಡುಗಡೆ ಆಗೋದಿಲ್ಲ. ಇನ್ನೇನಿದ್ರು ಕೂಡ ನೆಕ್ಸ್ಟ್ ತಿಂಗಳಲ್ಲಿ ಅಂತ ಅಂದ್ರೆ ಡಿಸೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರೋದಾಗಿ ಹೇಳಿದರೆ ಮಾಹಿತಿಗಳು ಈ ರೀತಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಣ ಬಿಡುಗಡೆ ಆಗಿದೆ, ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ರು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಈ ತಿಂಗಳು ಆಲ್ರೆಡಿ ಕ್ಲೋಸ್ ಆಗೋದಕ್ಕೆ ಬಂತು, ಇನ್ನೇನು ಹಣ ಬಿಡುಗಡೆ ಮಾಡೋದಿಲ್ಲ ಈ ತಿಂಗಳು, ನೆಕ್ಸ್ಟ್ ಮಂತ್ ಅಲ್ಲೇ ನಿಮಗೆ ಹಣ ಸಿಗೋ ಅಂತದ್ದು. ಸೊ ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.